ಬಾಂಗ್ಲಾ ವಲಸಿಗರು ನೆಲೆಸಿದ್ದಂತಹ ಶೆಡ್, ಆ ಶೆಡ್ಗಳಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ತಡರಾತ್ರಿ ಆದಂತಹ ಘಟನೆ ಇದು. ಸಿಲಿಂಡರ್ ಬ್ಲಾಸ್ಟ್ನಿಂದ ಆ ಶೆಡ್ ಸಂಪೂರ್ಣವಾಗಿ ಹೊತ್ತಿ ಉರಿದಿದೆ. ಬೆಂಗಳೂರಿನ ಬೊಮ್ಮನಹಳ್ಳಿಯ ಬೇಗೂರು ಬಳಿ ನಡೆದಂತಹ ಘಟನೆ. 5 ಎಕರೆ ಜಾಗದಲ್ಲಿದೆ ಈ ಶೆಡ್. ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿ ಆಗಿಲ್ಲ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, 5 ಎಕರೆ ಜಾಗದಲ್ಲಿರುವಂತಹ ಸ್ಕ್ರಾಪ್ ಶೆಡ್ ಇದು. ಏಕಾಏಕಿ ಬೆಂಕಿ ಹೊತ್ಕೊಳ್ಳುತ್ತೆ. ಅದು ಸಿಲಿಂಡರ್ ಬ್ಲಾಸ್ಟ್ ಆಗಿರೋದು. ಕೆಲ ದಿನದ ಹಿಂದಷ್ಟೇ ಇಲ್ಲಿದ್ದಂತಹ ವಲಸಿಗರನ್ನ ಖಾಲಿ ಮಾಡಿಸಲಾಗಿತ್ತು. ಹಾಗಾಗಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ರಾತ್ರೋರಾತ್ರಿ ಮತ್ತೆ ಬಂದು ಸೇರ್ಕೊಂಡಿದ್ದಂತಹ ಬಾಂಗ್ಲಾ ವಲಸಿಗರು, ಅಕ್ರಮವಾಗಿ ಬಾಂಗ್ಲಾ ವಲಸಿಗರು ನೆಲೆಸಿದ್ದಂತಹ ಶೆಡ್ ಇದು. ಈ ಶೆಡ್ ಸಂಪೂರ್ಣವಾಗಿ ಭಸ್ಮ ಆಗಿದೆ. ಬೇಗೂರು ಬಳಿಯ ಎಳೇನಹಳ್ಳಿಯಲ್ಲಿ ಆದಂತಹ ಘಟನೆ. ಒಂದು ಫೈರ್ ಆಗಿದೆ. ಎಷ್ಟೊತ್ತು ಗೊತ್ತಾಯಿತು? ಏನು ಸರ್, ಬೆಳಗಿನ ಜಾವ 3:15 ಗಂಟೆಗೆ ನಮ್ಮ ಕಂಟ್ರೋಲ್ ರೂಮಿಂದ ಕಾಲ್ ಬಂದಿದೆ. BBMP ಡಂಪಿಂಗ್ ಯಾರ್ಡಲ್ಲಿ ಫೈರ್ ಆಗಿದೆ ಅಂತ. ಇಮಿಡಿಯೇಟಾಗಿ ನಾವು ಹುಳಿಮಾಟಿ ಅನ್ನಪುರ ಅಗ್ನಿಶಾಮಕ ಠಾಣೆಯಿಂದ ಗಾಡಿನ ತರಿಸ್ಕೊಂಡು ಇಮಿಡಿಯೇಟಾಗಿ ನಾವು ಬೆಂಕಿನ ಹತೋಟಿಗೆ ತಂದಿದ್ದೀವಿ. ಅಂದರೆ ಏನು ಸರ್ ಇದು? ಡಂಪಿಂಗ್ ಯಾರ್ಡ್ ಅಥವಾ ಡಂಪಿಂಗ್ ಎಲ್ಲ ವೇಸ್ಟ್ ಮೆಟೀರಿಯಲ್ಸ್ನೆಲ್ಲ ಎಲ್ಲ ತಂದು ಇಲ್ಲಿ ಒಂದು ಸ್ಟೋರ್ ಮಾಡಿದ್ದಾರೆ. ಯಾರು ಸರ್? ಅಂದರೆ ಅಕ್ರಮ ಬಾಂಗ್ಲಾ ವಲಸಿಗರಂತಾರೆ. ಹೌದಾ? ನಮಗೆ ಅದ್ರ ಬಗ್ಗೆ ತಿಳಿದು ಬಂದಿರಲ್ಲ. ತನಿಖೆಯಿಂದ ಪೊಲೀಸ್ ತನಿಖೆಯಿಂದ ಗೊತ್ತಾಗುತ್ತೆ. ಈ ಬೆಂಕಿ ಹೊತ್ಕೊಳ್ಳೋಕೆ ನಿರ್ದಿಷ್ಟ ಕಾರಣ ಏನಾದರೂ ತಿಳಿದು ಬಂತು ಸರ್? ನಿರ್ದಿಷ್ಟ ಕಾರಣ ಈಗೆಲ್ಲ ನಾವು ಬೆಂಕಿ ನಂದಿಸಿದ ಮೇಲೆ ಒಂದು ಇನ್ವೆಸ್ಟಿಗೇಷನ್ ಅಂತ ಮಾಡಿದ್ಮೇಲೆ ಏನೋ ಅಂತ ಒಂದು ಮಾಹಿತಿ ಸಿಗುತ್ತೆ. ಅಲ್ಲ, ಮೇಲ್ನೋಟಕ್ಕೆ ನಾವು ಸಿಲಿಂಡರ್ ಬ್ಲಾಸ್ಟ್ ಆಗಿ ಈ ರೀತಿ ಆಗಿದೆ ಅಂತ ಹೇಳಿ ಕಾಣ್ತದೆ. ಯಾಕಂದ್ರೆ ಅಲ್ಲೆಲ್ಲ ಸಿಲಿಂಡರ್ಗಳೆಲ್ಲ ಬಿದ್ದಿದ್ದಾವೆ. ಸಿಲಿಂಡರ್ಗಳು ಎಲ್ಲ ಇಂಟ್ಯಾಕ್ಟ್ ಆಗಿದ್ದಾವೆ. ಈಗ ಎಲ್ಲ ಖಾಲಿ ಸಿಲಿಂಡರ್ ಏನೋ ಅದೆಲ್ಲ ನೋಡಿ ನಾವೆಲ್ಲ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಮಾಹಿತಿ ಗೊತ್ತಾಗುತ್ತೆ. ಯಾರಿಗಾದ್ರೂ ಪ್ರಾಣಾಪಾಯ ಆ ರೀತಿ ಏನಾದರೂ ಆಗಿರೋದು? ಇಲ್ಲ ಸರ್, ಯಾವುದು ಗಾಯಗಳು ಪ್ರಾಣಹಾನಿ ಯಾವುದೂ ಆಗಿ ಬಂದಿಲ್ಲ. ಇಮಿಡಿಯೇಟಾಗಿ ಅಲ್ಲಿ ಇರೋರ್ನೆಲ್ಲ ಶೆಡ್ಡಲ್ಲಿ ಇರೋರ್ನೆಲ್ಲ ನಮ್ಮ ಸಿಬ್ಬಂದಿಗಳೆಲ್ಲ ಆಚೆ ಕಳಿಸಿದ್ದಾರೆ ಅಂತ ಯಾವ ಅನಾಹುತ ಏನೂ ಆಗಿಲ್ಲ. ಎಷ್ಟು ಗಾಡಿ ಬಂತು? ಎಷ್ಟು ಎಲ್ಲೆಲ್ಲಿಂದ ಬಂತು ಸರ್? ಹುಳಿಮಾವು, ಆಮೇಲೆ ಜಯನಗರ, ಎಲೆಕ್ಟ್ರಾನಿಕ್ ಸಿಟಿ, ಅಣ್ಣಾಪುರದಿಂದ 4 ಅಗ್ನಿಶಾಮಕ ವಾಹನಗಳು ಬಂದಿದ್ದಾವೆ. ಎಷ್ಟು ಜನ ಸ್ಟಾಫ್ ಬಂದಿದ್ದಾರೆ? 20 ಜನ ಸ್ಟಾಫ್ ಕೆಲಸ ಮಾಡ್ತಾರೆ. ಈಗ ಬೆಂಕಿ 3 ಗಂಟೆ ಸುಮಾರಿಗೆ ಫೋನ್ ಬಂತು. ಸಿಲಿಂಡರ್ ಬ್ಲಾಸ್ಟ್ ಆಗಿ ಗೋಡೌನಿಗೆ ಬೆಂಕಿ ಹತ್ತಿದೆ ಅಂತ ಹೇಳಿದ್ರು ನನಗೆ. ಆಮೇಲೆ ನಾನು ಇಲ್ಲಿ ಜಾಗಕ್ಕೆ ಬಂದ ತಕ್ಷಣ ಅಲ್ಲಿ ಎಂಟ್ರೆನ್ಸಲ್ಲಿ ಒಬ್ರು ಲೇಡಿ ಕೇಳಿದೆ. ನೈಟ್ ನಾನು ಮಲ್ಕೊಂಡಾಗ ಡಮ್ ಅಂದ್ಬಿಡ್ತು. ಅವಳು ಆಚೆ ಬಂದಳಂತೆ. ಆಚೆ ಬಂದ ತಕ್ಷಣ ಕರೆಂಟ್ ಹೋಗ್ಬಿಡುತ್ತಂತೆ. ಕರೆಂಟ್ ಹೋದ ತಕ್ಷಣ ಬೆಂಕಿ ಅಂಟ್ಕೊಂಡ್ಬಿಟ್ಟಿತ್ತಂತೆ. ಅವಳು ನೋಡಿದಳು ಅವಳೇ ಅಂತ ನಾನು ಹೇಳ್ತಾ ಇದ್ದಳು. ನಾನು ನೋಡಿದ್ರೆ ನಾನೇ ಈ ಥರ ಆಗಿದೆ. ಈಗ ನಾನು ಅಗ್ನಿಶಾಮಕ ಸಿಬ್ಬಂದಿಗೆ ಕೇಳಿದೆ. ಲಾಸ್ಟ್ ಟೈಮ್ಸು ಆಗಿರೋದು 100 ಪಟ್ಟು, ಇವಾಗ ಆಗಿರೋದು 20%. ಲಾಸ್ಟ್ ಟೈಮ್ ಬೆಂಕಿ ಹತ್ತಿದೆ. ಮತ್ತೆ ಇಲ್ಲಿ ಇವಾಗ ಅಕ್ರಮ ಬಾಂಗ್ಲಾದೇಶದ ನೆಲೆ ಇದ್ದಾರೆ. ಲಾಸ್ಟ್ ಟೈಮ್ ಬೆಂಕಿ ಹತ್ತಿದಾಗ ನೀವು ಏನು ಆ್ಯಕ್ಷನ್ ತೊಗೊಂಡಿದ್ದೀರ ಅವ್ರ ಮೇಲೆ? ಈ ಜಾಗ ಯಾರು ಅವರಿಗೆ ಮತ್ತೆ ಈ ಬಾಂಗ್ಲಾದೇಶವರಾಗಲಿ ಈ ಥರ ಶೆಡ್ ಹಾಕಿ ಯಾರು ಕೊಡ್ತಾ ಇದ್ದೀರಾ ನೀವು ಅವರಿಗೆ? ಇವ್ರ ವಿರುದ್ಧ ನೀವು ಕಠಿಣ ಕ್ರಮ ಕೈಗೊಳ್ಳಬೇಕು. ಇಲ್ಲ, ಯಾರಿಗೂ ಹಾನಿ ಆಗಿಲ್ಲ. ಸಿಲಿಂಡರ್ ಬ್ಲಾಸ್ಟ್ ಆಗ್ತಾ ಇದೆ ಅಂತೆ. ಸಿಲಿಂಡ್ರ್ ಇತ್ತಂತೆ, ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಮತ್ತು ಇಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಬಂದ ಮೇಲೆ ತುಂಬ ಸಿಲಿಂಡ್ರ್ ಮೇಲೆ ಹೋಗ್ತಾ ಇತ್ತಂತೆ, ಡಮ್ ಅಂತ ಇತ್ತಂತೆ. ಅವರು ಕೂಡ ಹೇಳ್ತಾ ಇದ್ದಾರೆ ನಮಗೆ ಇದೇ ಥರ ಆಗಿದೆ ಅಂತ. ಸಿಲಿಂಡರ್ ಬ್ಲಾಸ್ಟ್ ಆಗಿದೆ, ಬಟ್ ಯಾವುದು ಜೀವಾಪಾಯ ಆಗಿಲ್ಲ. ಎಷ್ಟು ಕುಟುಂಬಗಳು ಇದ್ದವು ಇಲ್ಲೊಂದು? ನಾವು ನೋಡಿ, ನಾನು 2 ಡೇಸ್ ಮುಂಚೆ ಹಿಂದೂ ಜಾಗರಣ ವೇದಿಕೆ, ರಾಷ್ಟ್ರ ರಕ್ಷಣೆ ಪಡೆ ಕಡೆಯಿಂದ ನಾವು ನಮ್ಮ ಸಂಘಟನೆ ಕಾರ್ಯಕರ್ತರೆಲ್ಲ ಬಂದು ಚೆಕ್ ಮಾಡಿದಾಗ ತುಂಬ ಮನೆಗಳು ಇದು ಚಿಕ್ಕ ಮನೆಗಳು. ಅಲ್ಲೇದಲ್ಲೇ ಅಡುಗೆ ಮಾಡ್ಕೊಳ್ಳೋದು, ಅಲ್ಲೇ ಸಿಲಿಂಡರ್ ಇಟ್ಕೊಳ್ಳೋದು, ಕರೆಂಟು, ಎಲ್ಲ ಮನೆ ಲೈಟ್ಸು, ಎಲ್ಲ ಮನೇಲಿ ಫ್ರಿಜ್ಜು. ನೋಡಿ, ಈ ಥರ ಶೆಡ್ಗಳೆಲ್ಲ ಫ್ರಿಜ್ಜು, ಕರೆಂಟು, ವೈರು, ಚಿಕ್ಕ ವೈರ್ ಹೋಗ್ಬಿಡುತ್ತೆ. ಸ್ಪಾರ್ಕ್ ಆಯಿತು ಅಥವಾ ಅವರು ಹೇಳೋದು ಸಿಲಿಂಡರ್ ಬ್ಲಾಸ್ಟ್ ಆಯಿತು ಅಂತ ಈಗಾಗಿದೆ. ಆಮೇಲೆ ನಾವು ಬಂದಾಗ ಎಲ್ಲ ಮನೆ ಓಪನ್ ಇತ್ತು, ಖಾಲಿ ಇತ್ತು, ಜನ ಇರಲಿಲ್ಲ. ನಾವು ಬರ್ತಾಯಿದೆ ಅಂತ ಮೇ ಬಿ ಓಡೋಗಿದ್ದಾರೆ ಅನ್ಕೋತೀನಿ. ಒಂದು 7-8 ಜನ ಸಿಕ್ಕಿದ್ರು. ಅದನ್ನು ನಾವು ಪೊಲೀಸರಿಗೆ ಅವ್ರು ಬಾಂಗ್ಲಾದೇಶರು ಹಸ್ತಾಂತರ ಮಾಡಿದೆವು. ಒಂದು 100 ಮನೆ ಇತ್ತು ಅನ್ಕೋತೀನಿ. 3 ಗಂಟೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.